ಹಾಯ್ ಫ್ರೆಂಡ್ಸ್, ಇವತ್ತು ಶಾವಿಗೆ ಬಾತ್ ಮಾಡೋದನ್ನ ನೋಡೋಣ ಬನ್ನಿ. ನೋಡಿ ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಿದೆ ಅಲ್ವಾ. ಫಸ್ಟ್ ಏನು ಮಾಡಬೇಕು ಅಂದರೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೋಬೇಕು. ಪ್ಯಾನ್ ಹೀಟ್ ಆದ ತಕ್ಷಣ 2 ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ಕೋಬೇಕು. ಆಯಿಲ್ ಕಾದ ತಕ್ಷಣ ಅಗೇನ್ 1 ಟೀ ಸ್ಪೂನ್ ಸಾಸಿವೆ, ಒಂದು 1/2 ಟೀ ಸ್ಪೂನ್ ಜೀರಿಗೆ. ಅವು ಚೆನ್ನಾಗಿ ಸಿಡ್ದಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆನ ಹಾಕಿ ಅವು ಚೆನ್ನಾಗಿ ಕೆಂಪಾಗಂಗೆ ಫ್ರೈ ಮಾಡಬೇಕು. ನೆಕ್ಸ್ಟ್ ಅವು ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋ ಗ್ರೀನ್ ಚಿಲ್ಲಿ, ನಾನೊಂದು 4 ಗ್ರೀನ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರ ನೋಡಿ ಹಾಕ್ಕೊಳ್ಳಿ. ನಾನು ಆಗಲೇ ಮರ್ತುಬಿಟ್ಟಿದ್ದೆ, ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೋತೀವಲ್ಲ ಆಗಲೇ ನಾವು ಗೋಡಂಬಿನ ಹಾಕ್ಕೋಬೇಕು. ಈಗ ಕಟ್ ಮಾಡಿರೋ ಈರುಳ್ಳಿ ಮತ್ತು ಕರಿಬೇವನ್ನ ಸೇರಿಸ್ಕೊತಿದ್ದೀನಿ. ಒಂದು ಬಿಗ್ ಆದರೆ ಸಾಕಾಗತ್ತೆ. ಈಗ ಒಂದು 2 ಟೊಮೆಟೊನ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೋಬೇಕು. ಇವಾಗ ಅದೆಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಬಾಡಿಸ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೊಟೊ ಹಾಕಿ ಉಪ್ಪು ಹಾಕೋದ್ರಿಂದ ಏನಂದರೆ ಟೊಮೊಟೊ ಬೇಗ ಮೆತ್ತಗೆ ಕುಕ್ ಆಗುತ್ತೆ. ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ. ನೆಕ್ಸ್ಟ್ ಇದೆಲ್ಲ ನೋಡಿ ಹೀಗೆ ಮೆತ್ತಗೆ ಫ್ರೈ ಆಗಬೇಕು. ಟೊಮೊಟೊ ಆಯಿಲಲ್ಲಿ ಚೆನ್ನಾಗಿ ಕುಕ್ ಆದರೆ ಟೇಸ್ಟ್ ಚೆನ್ನಾಗಾಗುತ್ತೆ. ನೆಕ್ಸ್ಟು ಶಾವಿಗೆ ಎಷ್ಟು ತೊಗೊಂಡಿರ್ತೀವೋ ಅದ್ರ ಡಬಲ್ ನೀರು ತೊಗೋಬೇಕು. ನಾನು 1.5 ತೊಗೊಂಡಿದ್ದೆ ಸ್ಮಾಲ್ ಗ್ಲಾಸಲ್ಲಿ. ಸೊ 1.5 ವಾಟ್ರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1 ಕಪ್ ಶಾವಿಗೆಗೆ 2 ಕಪ್ ನೀರು, ಈ ಥರ ಮೆಜರ್ಮೆಂಟ್ ತೊಗೋಬೇಕು. ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು, ಸೊ ನಾನು ಅಗೇನ್ ಟೇಸ್ಟ್ ಮಾಡಿ ಆ್ಯಡ್ ಮಾಡಿಕೊಂಡೆ. ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ, ಬಿಕಾಸ್ ಅದು ಲೈಟಾಗಿ ಕುಕ್ ಆಗಬೇಕಲ್ವ, ಹಾಗೆ ಮೇಲೆ ಹಾಕಿದ್ರೆ ತಿನ್ಲಿಕ್ಕೆ ಅಷ್ಟು ಸರಿ ಅನಿಸಲ್ಲ. ಈಗ ಶಾವಿಗೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಈಗ ಅದನ್ನು ಕುಕ್ ಆಗ್ಲಿಕ್ಕೆ ಬಿಡಬೇಕು. ಒಂದು 5 to 7 ಮಿನಿಟ್ಸ್ ಸಾಕಾಗತ್ತೆ. ನೋಡಿ ಇವಾಗ ಬಿಸಿ ಬಿಸಿಯಾದ ಟೇಸ್ಟಿ ಶಾವಿಗೆ ಬಾತ್ ರೆಡಿಯಾಗಿದೆ. ಎಷ್ಟು ಉದ್ರಾಗಿ ಬಂದಿದೆ, ಮುದ್ದೆ ಥರ ಇಲ್ಲ. ನಾನು ಯೂಸ್ ಮಾಡಿರೋದು ವರ್ಮಿನಲ್ ರೋಸ್ಟೆಡ್ ಶಾವಿಗೆ. ಸೊ ಮತ್ತೆ ಇದನ್ನು ಬೇಯಿಸ್ಕೊಳ್ಳೋದು ಬೇಡ. ಹಾಗೆಯೇ ಶಾವಿಗೆ ಆಯ್ತಲ್ವ. ನೆಕ್ಸ್ಟು ಶಾವಿಗೆ ಉಪ್ಮಾ ರೆಡಿ ಆದ ತಕ್ಷಣ ಹಾಲು ಕಾಯಿಸಿ ನೆಕ್ಸ್ಟ್ ಹಾಗೇ ನೋಡ್ತಾ ಇರಿ ಹಾರ್ಲಿಕ್ಸ್ ಮಾಡಿಕೊಂಡೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಬೆಳಗ್ಗೆಯ ಬ್ರೇಕ್ಫಾಸ್ಟ್. ನಿಮಗೇನಾದರೂ ವಿಡಿಯೋ ಸ್ವಲ್ಪ ಆದರೂ ಲೈಕ್ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.